ಎಲ್ರಿಗೂ ನಮಸ್ಕಾರ. ಸಕ್ಸಸ್ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಡಿಫೈನ್ ಆಗ್ತಾ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದು ವರ್ಷದಲ್ಲಿ ಸಕ್ಸಸ್ ಮಾಡಿದಾಗ ಅದು 75 ಡೇಸ್ಗೆ ಮಾಡಿದ್ದು. ಆ ಪಾಯಿಂಟಲ್ಲಿ ನನಗೆ 100 ಡೇಸಿಗೆ ಮಾಡಬೇಕು ಅಂತ ಇತ್ತು, ಬಟ್ ನಾವು ಸುವರ್ಣ ಕಮಿಟ್ ಆಗ್ಬಿಟ್ಟಿದ್ದು ಅಂದರೆ ಟಿ ವಿ ರೇಟ್ಸ್ ಕೊಡೋಕ್ಕೆ. ಆವಾಗ ಒಂದು ಈ ಫಂಕ್ಷನ್ ಮಾಡಲೇಬೇಕು ಅಂತ ಒಂದು ನಾವು ಒಪ್ಪಂದಕ್ಕೆ ಬಂದಿದ್ದು. ಸೊ ಆ ಕಾರಣಕ್ಕಾಗಿ ಇಮಿಡಿಯೇಟಾಗಿ 75 ಡೇಸಿಗೆ ಮಾಡಿದ್ದು. ಸೊ ಇಲ್ಲ 75 ಡೇಸ್ ಫಂಕ್ಷನು ಪಿಟೀಲ್ ಚೌಡಯ್ಯ ಹಾಲಲ್ಲಿ ಮಾಡ್ತಾರೆ. ನಾವಂದ್ರೆ ಒಂದು ಪ್ರೋಗ್ರಾಮ್ ಕಮಿಟ್ ಆಗಿದ್ದು, ಟಿ ವಿ ರೇಟ್ಸ್ ಜೊತೆ ಒಂದು ಪ್ರೋಗ್ರಾಮ್ ಕೊಡ್ತೀವಿ ಅಂತ. ಆ ಕಾರಣಕ್ಕಾಗಿ 100 ಡೇಸ್ ಮಾಡಬೇಕು ಅಂತ ನನ್ನ ನಂಬಲ್ಲ ಇದ್ರು, ಬಿಫೋರೇ ಮಾಡಿದ್ದು 75 ಡೇಸ್. ಆಮೇಲೆ ಶೂಟ್ಗೆ ಹೋಗ್ಬೇಕಾಯ್ತು, ನಾವು ಹುಡುಗರು ಅಂತ ಶೂಟ್ಗೆ ಹೋಗ್ಬೇಕಾಯ್ತು ಪ್ರೊಡಕ್ಷನ್ ವೈಸ್, ಅದಕ್ಕೆ ಬೇಗ ಮಾಡಿದ್ದು. ಸೊ ಅದಾದಮೇಲೆ ಅಂದರೆ ನಿಮಗೆ ಇವತ್ತು 100 ಡೇಸ್ ಫಂಕ್ಷನ್, 50 ಡೇಸ್ ಫಂಕ್ಷನ್ ಆಗ್ತಾ ಹೋಗ್ತು. ಇವತ್ತು ಹೆಂಗಿದೆ ಅಂದರೆ ಯಾರೋ ಟಿ ವಿ ಚಾನಲ್ ಅವ್ರು ಕರೆದು ಮಾತಾಡ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ. ಜನ ಅಟ್ಲೀಸ್ಟ್ ಒಂದು ನೋಡೋಕೆ ಇಷ್ಟು ಜನ ಬಂದಿದ್ದಾರೆ. ಈ ರೀತಿವಾದ್ರೆ ನಾವು ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳ್ಳೋಕೆ ಅಂದರೆ ನಮಗೆ ನಾವೇ ಡಿಸೈಡ್ ಆಗಿದ್ದೀವಿ. ಸೊ ಫಸ್ಟ್ ವೀಕ್ ಆದಮೇಲೆ ನಾವು ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತೀವಿ. ರಿವ್ಯೂಸ್ ಬರ್ತಾ ಇದೆ, ಬಟ್ ಜನ ಏನು ಇಷ್ಟೇ ಇದ್ದಾರೆ, ಹಿಂಗೆ ಇದನ್ನ ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳ್ಳೋದು, ಏನು ರಿಟರ್ನ್ಸ್ ಆಗ್ತಿದೆಯಾ ಅಂತ. ಸೆಕೆಂಡ್ ವೀಕ್ ಆದಮೇಲೆ ಮತ್ತೆ ಹೌಸ್ಫುಲ್ ಶೋಸ್ಗಳು ನೋಡ್ತೀವಿ, ನಮಗೆ ಡೌಟಲ್ಲಿ ಇರ್ತೀವಿ ಆ ವೀಕೆಂಡ್ ಹಿಂಗಾಗುತ್ತೆ ಯಾಕಂದರೆ ಹೊಸ ಸಿನಿಮಾ ರಿಲೀಸ್ ಆಗಿದೆ ಅಂತ. ಥರ್ಡ್ ವೀಕ್ ಆದಮೇಲೆ ನಮ್ಮದು OTTಗಿಂದ ಕಾಲ್ಗಳು ಬರುತ್ತೆ, ಟಿ ವಿ ರೇಟ್ಸ್ ಅವರು ಕಾಲ್ ಬರ್ತಾರೆ. ಅವ್ರು ಒಂಚೂರು ಅವ್ರು ಕಾಲ್ ಮಾಡಿದ್ರೆ ಅಲ್ಲಿಗೆ ಹೋಗ್ತೀವಿ, ಅಲ್ಲಿಂದ ರೇಟ್ ಇನ್ನೂ ಜಾಸ್ತಿ ಇನ್ನೊಬ್ರು ಕಾಲ್ ಮಾಡ್ತಾರೆ. ಸೊ ಹಿಂಗೆ ಓಡಾಡ್ತಿದ್ದಾಗ ಒಂಚೂರು ಗೊತ್ತಾಗುತ್ತೆ, ಓಕೆ ನಮ್ಮದು ರಿಟರ್ನ್ಸ್ ಆಗ್ತಿದ್ದಾವೆ ಮತ್ತೆ ಇದು ಅಂತ. ಸೊ ಫೋರ್ತ್ ವೀಕು ಹೌಸ್ಫುಲ್ ಹೋದಾಗ ನೆನ್ನೆ 25 ಡೇಸು ನೆನ್ನೆ ಅಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ, ವೀರೇಶ್ ಹೌಸ್ಫುಲ್ ಆಗಿದೆ. ಅಂದರೆ ರೆಡ್ ಆಗೋದು ಬೇರೆ, ಪ್ರೊಡ್ಯೂಸರ್ ಸರ್ ಹೇಳಿದ್ರು ರೆಡ್ ಆದರೆ ಖುಷಿ ಆಗುತ್ತೆ, 1 ಕೋಟಿ ನೋಡೋದಷ್ಟು ಅಂತ. ನಮಗೆ 1 ಕೋಟಿ ನೋಡಿದ್ರೆ ಖುಷಿ ಆಗುತ್ತೆ ಸರ್. ರೆಡ್ ನೋಡಿದ್ವಿ ಬುಕ್ ಮೈ ಶೋ ಅಲ್ಲಿ. ನಮ್ಮನೇಲಿ ಎಲ್ಲಾದ್ರೂ 1 ಕೋಟಿ, ನಮ್ಮ ಮನೇಲಿ ಅಂತ ನಾನು ನೋಡಿಲ್ಲ 1 ಕೋಟಿ. ಸೊ ಅಫ್ಕೋರ್ಸ್ ಈಗ ಖುಷಿಲಿ ಇದ್ದೀವಿ, ಅಂದರೆ ರಿಟರ್ನ್ಸ್ ಆಗಿದೆ, ಪ್ರಾಫಿಟ್ ಎಷ್ಟು ಏನು ಅಂದರೆ ಇನ್ನು ನಮಗೂ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ, ಇನ್ನು ಕೆಲವು ರೈಟ್ಸ್ ಹೋಗಿಲ್ಲ. ಅಂದರೆ ನಾವು ಡಿಸೈಡ್ ಮಾಡಿದ್ವಿ ಥಿಯೇಟ್ರಲ್ಲಿ ಹೋಗ್ತಿದೆ ಅಟ್ಲೀಸ್ಟ್ 50 ಡೇಸ್ವರೆಗೂ ಹೋಗಲಿ ಅಂತ. ನಮ್ಮ ಒಂದು ನೆಗೆಟಿವ್ ವಿಷಯ ಹೇಳ್ತೀವಿ, 100 ಡೇಸ್ ನಾವೇ ಓಡಕ್ ಬಿಡಲ್ಲ, ನಾವೇ OTTಗೂ ಮತ್ತೆ ಟಿ ವಿ ರೇಟ್ಸಿಗೆ ಕೊಟ್ಬಿಡ್ತೀವಿ. ಸೊ ಜನಕ್ಕೆ ಇನ್ಮೇಲೆ ಹೇಳ್ಬೇಕು, ಪಕ್ಕ 100 ಡೇಸ್ ಅನ್ನೋದು ಬಿಟ್ಬಿಡಿ, ಪ್ರೊಡ್ಯೂಸರೇ ಡಿಸೈಡ್ ಮಾಡಿರ್ತಾರೆ 50 ಡೇಸಿಗೆ ಟಿ ವಿ ಹಾಕಕ್ಕೆ.